ಡಾಕ್ಟರ್ ವಿಷ್ಣುವರ್ಧನ್ ಅವರ 4ನೇ ಚಲನಚಿತ್ರ 'ಮನೆ ಬೆಳಗಿದ ಸೊಸೆ'. ಈ ಮೂವಿ ನಂಗೆ ಯೂಟ್ಯೂಬಲ್ಲಿ ಎಲ್ಲೂ ಸಿಕ್ಕಿಲ್ಲ. 5ನೇ ಮೂವಿ 'ಗಂಧದ ಗುಡಿ'. ಡಾಕ್ಟರ್ ರಾಜ್‌ಕುಮಾರ್ ಅವರ 150ನೇ ಮೂವಿ. ಈ ಮೂವಿ ಡೈರೆಕ್ಟರು ವಿಜಯ್, ಸ್ಟೋರಿ ಮತ್ತೆ ಪ್ರೊಡ್ಯೂಸರು ಎಂ.ಪಿ. ಶಂಕರ್. 1973ರಲ್ಲಿ ರಿಲೀಸ್ ಆಗಿರೋ ಈ ಮೂವಿಲಿ ಕ್ರೇಜಿ ಆಕ್ಟರ್ಸ್ ಇದ್ದಾರೆ, ನೀವು ನೋಡ್ಕೋಬಹುದು. ಮೂವಿ ಸ್ಟಾರ್ಟಿಂಗ್ ಸೀನೆ ಕಾಡಲ್ಲಿ ರೋಲ್ ಮಾಡ್ತಿರ್ತಾರೆ. ಅದನ್ನ ತಡೆಯಕ್ಕೆ ಒಂದು ಮೀಟಿಂಗ್ ಮಾಡ್ತಿರ್ತಾರೆ. ಆವಾಗ ಒಂದು ಘಟನೆ ಹೇಳ್ತಾರೆ. ಲಾಸ್ಟ್ ಟೈಮ್ ಒಬ್ಬ ಆಫೀಸರ್ಗೆ ಗಂಧದ ಮರ ಎಗರಿಸ್ತವ್ರೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಅಲ್ಲೋದಂತ ಆಫೀಸರ್ಗೆ ಬೆಂಕಿ ಹಾಕಿ ಹೊಗೆ ಹಾಕ್ಸ್ತಾರೆ. ಕಾಡಲ್ಲಿ ನಡೀತಿರೋ ಕಳ್ನಾಟಕ್ಕೆ ಒಬ್ಬ ಖಡಕ್ ಆಫೀಸರ್ ಬೇಕು ಅಂದಾಗ ಡಾಕ್ಟರ್ ರಾಜ್‌ಕುಮಾರ್ ಅವರು ಎದ್ದು ನಿಂತ್ಕೊಂತಾರೆ. ನೆಕ್ಸ್ಟ್ ಅವ್ರ ತಾಯಿನ ಕರ್ಕೊಂಡು ಆ ಊರಿನ ಒಂದು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಬರ್ತಾರೆ. ಈ ಕಡೆ ನರಸಿಂಹರಾಜು ಅವ್ರದ್ದು ಪ್ರೇಮ ಕಹಾನಿ ನಡೀತಾ ಇರುತ್ತೆ. ನೆಕ್ಸ್ಟ್ ಅಣ್ಣವರು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ತಿರ್ತಾರೆ. ಎಲ್ಲರೂ ಕರೆಕ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಅಷ್ಟರಲ್ಲೇ ಜಾನಿ ಬೇಟೆ ಆಡ್ಕೊಂಡ್ ಬಂದಿದ್ದೀನಿ ಅಡ್ಗೆ ಮಾಡು ಅಂತ ಹೇಳ್ತಾನೆ. ಕುಳ್ಳ ಹೋಗ್ಬಿಟ್ಟು ಹೊಸ ಆಫೀಸರ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದಕ್ಕೆ ರಾಜಣ್ಣ ಇದೇ ಕೊನೆ, ಇಲ್ಲಾಂದ್ರೆ ನೆಕ್ಸ್ಟ್ ನಿನ್ ಬೋಟಿ ತೆಗಿತೀನಿ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾರೆ. ಸರಿ ಆಯ್ತು ಅನ್ಕೊಂಡು ಜೀಪ್ ಎತ್ಕೊಂಡು ಮನೆಗೆ ಹೋಗ್ತಿರ್ತಾನೆ. ಅವಾಗ ಅಣ್ಣವರು ಸರ್ಕಾರಿ ಜೀಪು ಸ್ವಂತಕ್ಕಲ್ಲ ಅಂತ ಹೇಳಿ ಹೋಗಿತಾರೆ. ನೆಕ್ಸ್ಟ್ ಅಣ್ಣವರ ಕರ್ತವ್ಯ ನಿಷ್ಠೆ ನೋಡಿ ಅವ್ರ ಅಮ್ಮ ಖುಷಿ ಪಡ್ತಾರೆ. ಅಣ್ಣವ್ರಿಗೆ ಚಿರತೆ ಮರಿಗಳು ಸಿಕ್ಕಿರುತ್ತೆ, ಅದನ್ನ ಸಾಕಿ ಆಮೇಲೆ ಕಾಡಲ್ಲಿ ಬಿಡೋಣ ಅಂತ ಅನ್ಕೊಂತಾರೆ. ಸರ್ಕಾರಿ ಜಾಗನ ವೆಂಕಟಪ್ಪ ಅವರು ಅಕ್ವೈರ್ ಮಾಡ್ಕೊಂಡಿರ್ತಾರೆ. ರಾಜಣ್ಣ ಕೇಳಿದಾಗ ಇಲ್ಲಿವರೆಗೂ ಯಾವ ಆಫೀಸರು ಕೇಳೋ ಧೈರ್ಯ ಮಾಡಿಲ್ಲ ಅಂದಾಗ ಸರಿ ಅದಕ್ಕೊಂದು ಗತಿ ಕಾಣಿಸೋಣ ಅಂತ ಹೇಳ್ತಾರೆ. ಈ ಪುಟ್ಟಿ ಪರಿಚಯ ಆಗತ್ತೆ. ಅಪ್ಪ ಅಮ್ಮ ಇಬ್ರು ಇರಲ್ಲ. ರಾಜಣ್ಣನ್ ಗೊತ್ತಾಗಿ ನೊಂದ್ಕೊಂತಾರೆ. ಇವಾಗ ಒಂದ್ ಹಾಡು ಅರೆರೆರೆ ಗಿಣಿ ರಾಮ ಹಾಡ್ ಆಯ್ತಿದಂಗೆ ವಿಲನ್ ಇಂದ ATP ಹೀರೋಯಿನ್ ಅಲ್ಲಿಂದ ಓಡು ರಾಜಣ್ಣನ್ ಡಿಕ್ಕಿ ಹೊಡೆದು ಇಬ್ರಿಗೂ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ. ಅವನಾದ್ರೂ ಎಳ್ಕೊಂಡು ಹೋಗಕ್ ಟ್ರೈ ಮಾಡ್ತಾನೆ. ಅಣ್ಣ ಒಂದ್ ದಿಕ್ಕಿ ಕಳಿಸ್ತಾರೆ. ನೆಕ್ಸ್ಟ್ ಅಣ್ಣ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಮಾಡ್ತಿರ್ತಾರೆ. ಗೆಜ್ಜೆ ಸೌಂಡ್ ಬರುತ್ತೆ. ಡೌಟ್ ಬಂದು ಜೀಪ್ ಎತ್ಕೊಂಡು ಕಾಡಿಗೆ ಹೋಗ್ತಾರೆ. ಸೇಮ್ ಅಟ್ಯಾಕ್ ಮಾಡ್ತಾರೆ. ಸೀಮೆಣ್ಣೆ ಹಾಕಿ ಬೆಂಕಿ ಹಾಕಕ್ ನೋಡ್ತಾರೆ. ಅಣ್ಣ ಜಸ್ಟ್ ಮಿಸ್. ಆಮೇಲೆ ಸ್ವಲ್ಪ ಫೈಟಿಂಗ್ ಸೀನ್ ಕೂಡ ನೋಡ್ಬೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಜಾಯ್ನ್ ಆಯ್ತಾರೆ. ಎನಿಮಿಗಳು ಮೈಗೆಲ್ಲ ಎಣ್ಣೆ ಹಚ್ಚಿರೋದ್ರಿಂದ ಎಸ್ಕೇಪ್ ಆಗೋಯ್ತಾರೆ. ಈಗ ಗಂಧದ ಮರ ಸೀಸ್. ಈ ಕಡೆ ರಾಜು ಅಣ್ಣ ಜಾನಿಗೆ ಸೈಕ್ ಮಾಡ್ತಾರೆ. ಮರನು ತಗ್ಲಾಕಂಡೈತೆ, ಕಳ್ಳನ್ ಮಗನು ತಗ್ಲಾಕಂತಾನೆ ಅಂತ. ಇವಾಗ ದಾದನ್ ಎಂಟ್ರಿ. ಬಂದ್ ಇಂಟ್ರೊಡಕ್ಷನ್ ಮಾಡ್ಕೊಂತಾರೆ. ಸ್ಮಗ್ಲಿಂಗ್ ಮಾಫಿಯಾ ಸರಿ ಇಲ್ಲ, ವಿಷ ಸರ್ಪ ಇದ್ದಂಗೆ ಅಂತ ಹೇಳ್ತಾರೆ. ಅಣ್ಣವರು ದಾದಾನ ತಳ್ಬಿಡ್ತಾರೆ. ಅವನ ಎತ್ಕೊಂಡು ವಿಷನ ಕಿತ್ತಾಕದ್ ನನಗೆ ಗೊತ್ತು ಅಂತ ಹೇಳ್ತಾರೆ. ಕದ್ದಿರೋ ಮಾಲ್ಗೆ ಕಾವಲಿರ್ತಾರೆ. ಈ ಕಡೆ ಕಳ್ಳರು ದೇಹಕ್ಕೆ ದೆವ್ವ ಬಿಟ್ಟಿರ್ತಾರೆ. ಇವರೆಲ್ಲ ಭಯ ಪಡ್ಕೊಂಡು ರಾಜಣ್ಣ ಹತ್ರ ಹೋಗ್ತಾರೆ. ವಾಪಸ್ ಬರೋಷ್ಟ್ರಲ್ಲಿ ಅವ್ರು ದೇಬ್ಕೊಂಡು ಹೋಗ್ಬಿಟ್ಟಿರ್ತಾರೆ ಮರನ. ಇವಾಗ ಹುಡುಗರಿಗೆ ರಿವಾರ್ಡ್ ಕೂಡ ಸಿಗುತ್ತೆ. ಈ ಕೆಲ್ಸಕ್ಕೆ ಅಪ್ಪ ಕೂಡ ಶಬಾಷ್ಗಿರಿ ಕೊಡ್ತಾನೆ. ನೆಕ್ಸ್ಟ್ ಹೀರೋಯಿನ್ ಆನೆ ಅಟ್ಟಿಸ್ಕೊ ಬರುತ್ತೆ. ಭಯ ಪಡ್ಕೊಂಡು ಮರ ಹತ್ಬಿಡ್ತಾರೆ. ಅಷ್ಟ್ರಲ್ಲಿ ರಾಜಣ್ಣ ಬಂದು ಕೆಳಗಡೆ ಇಳಿಸ್ಕೊಂತಾರೆ. ಇಬ್ರು ಪ್ರೀತಿ ಮಾತುಕತೆ ನಡೆಸ್ತಾರೆ. ನೆಕ್ಸ್ಟ್ ಸ್ಮಗ್ಲಿಂಗ್ ಡೀಲ್ ಕೊಡಕ್ಕೆ ನಮ್ ತೂಗುದೀಪ್ ಶ್ರೀನಿವಾಸ್ ಅವರು ಬರ್ತಾರೆ. ಏನೇನಿದೆ ಅಂದಾಗ ಸೀದಾ ಗೋಡನ್ಗೆ ಎತ್ತಾಕೊಂಡು ಹೋಗ್ತಾರೆ. ಹುಲಿ ಚಿರತೆ ಸ್ಕಿನ್ ಬೇಕು ಅಂತ 1 ಲಕ್ಷ ಅಡ್ವಾನ್ಸ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ರಾಜಣ್ಣ ಜಾನಿ ಕಾಡಲ್ಲಿ ಹೋಗ್ಬೇಕಾದ್ರೆ ಏನೋ ಸೌಂಡ್ ಬರುತ್ತೆ. ರಾಜಣ್ಣ ಆ ಕಡೆ ಕರ್ಕೊಂಡು ಹೋಗು ಅಂದ್ರೆ ಜಾನಿ ಇಲ್ಲ, ಮಳೆ ಬಿದ್ದು ಆ ಕಡೆ ಸೇತುವೆ ಎಲ್ಲ ಹಾಳಾಗಿದೆ ಅಂತ ಹೇಳ್ತಾನೆ. ಆಫೀಸರ್ ಈ ಕಡೆ ಬರ್ತಾ ಇದ್ರು. ಜಾನಿ ಮ್ಯಾನೇಜ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ ಅಂತ ಖುಷಿ ಪಡ್ತಾರೆ. ಇವಾಗ ಸತ್ತೋಗಿರೋ ದನಕ್ಕೆ ಮೇಲೆಲ್ಲ ವಿಷ ಹಾಕ್ತಾರೆ. ಅದನ್ನೇನಾದ್ರೂ ಚಿರತೆ ಹುಲಿ ತಿಂದ್ರೆ ಅದ್ ಸತ್ತೋದ್ಮೇಲೆ ಎತ್ಕೊಂಡು ಹೋಗಕ್ ಪ್ಲಾನ್ ಹಾಕ್ತಾರೆ. ಇವಾಗ ರಾಜಣ್ಣ ಬಂದು ವೆಂಕಟಪ್ಪನ್ ಕರೆದು ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡು, ಒಂದು ಪ್ಲಾಂಟೇಶನ್ ಮಾಡ್ಬೇಕು ಅಂತ ಹೇಳ್ತಾರೆ. ಇವಾಗ ಜಾನಿ ಸೈಕಲ್ ಗ್ಯಾಪ್ ಅಲ್ಲಿ ಸಿಗರೇಟ್ ಸದ್ಬೇಕಾದ್ರೆ ಅದೇ ಗ್ಯಾಪ್ ಅಲ್ಲಿ ಜೀಪ್ ಎತ್ಕೊಂಡು ಅದೇ ಜಾಗಕ್ಕೆ ಓಡೋಯ್ತಾರೆ. ಇವಾಗ ಸೈಕಾಗಿ ಒಂದ್ ಫೈಟ್ ನಡೆಯುತ್ತೆ. ಲಾಸ್ಟ್ ಅಲ್ಲಿ ಒಬ್ಬ ಮಿಕ ತಗ್ಲಾಕೊಂತಾನೆ. ರಾಜಣ್ಣ ಅವನ ಹತ್ರ ಯಾರ್ ಕಳ್ಸಿದ್ದು ಅಂತ ಬಾಯ್ ಬಿಡ್ಸೋ ಟೈಮಲ್ಲಿ ಅವ್ರ ಗುಂಪಲ್ಲೇ ಒಬ್ಬ ಚಾಕು ಎಸ್ತು ಹೊಡೋಗ್ಬಿಡ್ತಾನೆ. ನೆಕ್ಸ್ಟ್ ಸ್ಮಗ್ಲಿಂಗ್ ಮಾಡೋರಿಗೆ ಸಹಾಯ ಮಾಡ್ತೀಯ ಅಂತ ರಿಮೈಂಡ್ ಎತ್ಬೇಕಾದ್ರೆ ಜಾನಿ ರಾಜೀನಾಮೆ ಲೆಟರ್ ಎತ್ಬಿಟ್ಟು ಹೋಗ್ಬಿಡ್ತಾನೆ. ಇವಾಗ ರಾಜಣ್ಣ ಫುಲ್ ಕೋಪದಲ್ಲಿ ಇರ್ತಾರೆ. ಅಮ್ಮು ಬಂದು ಕಣ್ಮುಚ್ಚಿ ತಮಾಷೆ ಮಾಡ್ತಾಳೆ. ರಾಜಣ್ಣ ರೇಗ್ ಬಿಡ್ತಾರೆ. ಇವಾಗ ಒಂದ್ ಹಾಡು ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ. ಇವಾಗ ದಾದಾ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟವ್ರೆ. ಅಲ್ಲೇ ಹಿಡ್ಕೊಂಡು ನಮಗ್ ಸಹಾಯ ಮಾಡು ಅಂದೆ ಕೆಲ್ಸ ಬಿಟ್ಟು ಬಂದಿದ್ಯಾ ಅಂತಾರೆ. ಅದಕ್ ಜಾನಿ ಬಾಸ್ ನನ್ ಕಳ್ನಾಟ ಫುಲ್ ಗೊತ್ತಾಗೋಗಿದೆ, ಇವಾಗ ನೋಡಿ ಕೆಲ್ಸ ಹೆಂಗಿದ್ರು ಬಿಟ್ಟಿದೀನಿ, ಫುಲ್ ಕಾರ್ಡ್ನೇ ರೋಲ್ ಮಾಡ್ತೀನಿ ಅಂತಾನೆ. ಇವಾಗ ಹೀರೋಯಿನ್ ಅಮ್ಮು ಕೈಯಲ್ಲಿ ಹಣ್ಣು ಕೊಟ್ಟು ಕಳಿಸಿ ಮೇರೆ ಬಾಬುನೇ ತಾನ ಕಾಯ ಅಂತ ಸೀನ್ ನಡೆಸ್ತಾರೆ. ನೆಕ್ಸ್ಟ್ ರಾಜಣ್ಣ ಆಫೀಸರ್ ಹತ್ರ ಶೋಕಾಸ್ ನೋಟಿಸ್ ಕಳ್ಸೋಣ ವೆಂಕಟಪ್ಪ ಅವ್ರಿಗೆ, ಸರ್ಕಾರಿ ಜಮೀನು ವಾಪಸ್ ತಗೊಳ್ಳೋಣ ಅಂತ ಹೇಳ್ತಾರೆ. ಇವಾಗ ವೆಂಕಟಪ್ಪ ಅವರು ಶೋಕಾಸ್ ನೋಟಿಸ್ ನೋಡಿ ಇವಾಗ ಅವ್ರು ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ ಅಂತ ಮಗನ್ಗೆ ಹೇಳ್ಬಿಟ್ಟು ಸೀದಾ ಅಣ್ಣವ್ರ ಮನೆಗೆ ಬರ್ತಾರೆ. ಇವಾಗ ಅಣ್ಣವ್ರ ತಂದೆ ನೋಡಿ ಗಾಬರಿ ಆಗ್ಬಿಡ್ತಾರೆ. ಅದಕ್ಕೊಂದ್ ದೊಡ್ಡ ಬ್ಯಾಕ್ ಲ್ಯಾಶ್ ಇದೆ. ಆಮೇಲೆ ಅಣ್ಣ ಫುಲ್ಲು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಅಣ್ಣವರು ಕೆಡ್ಡ ಆಪರೇಷನ್ ಅನಿಮಲ್ ಸ್ಯಾಂಕ್ಚುರಿ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂತಾರೆ. ಅವಾಗ್ಲೇ ಈ ಸುಂದರವಾದ ಹಾಡು ಬರೋದು, ನಾವಾಡುವ ನುಡಿಯೇ ಕನ್ನಡ ನುಡಿ. ಇವಾಗ ಅಣ್ಣವರು ಹಾಡು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಜಾನಿ ಅಂಡ್ ಗ್ಯಾಂಗ್ ಗಂಧದ ಮರ ದೇಪ್ತಿರ್ತಾರೆ. ಅಲ್ಲಿ ಹುಡ್ಕೊಂಡು ಹೋಗಿ ಜಾನಿಗೆ ಜಾಕ್ ಹಾಕಿ ಕಳಿಸ್ತಾರೆ. ಗಂಧದ ಮರನ ವಶಪಡಿಸ್ಕೊಂತಾರೆ. ಸೈಕ್ ಫೈಟ್ ಆಡಿ ಸುಸ್ತಾಗಿರ್ತಾರೆ. ನದಿಗೆ ನೀರ್ ಕುಡಿಯಕ್ ಹೋಗ್ತಾರೆ. ಹೆಬ್ಬಾವು ಮೊಸಳೆ ಸುತ್ತಾಕೊಂಡಿರುತ್ತೆ. ಅದನ್ನ ಹೋಗಿ ಬಿಡಿಸ್ತಾರೆ. ಮೊಸಳೆ ಇವ್ರಿಗೆ ಮಕ್ಕರ್ ಮಾಡ್ಬಿಡುತ್ತೆ. ಇವಾಗ ಗಂಧದ ಮರ ಸೀಸ್ ಆಗಿರೋದಕ್ಕೆ ದಾದಾ ಹುಡುಗರಿಗೆ ಬೈದ್ ಕಳಿಸ್ತಾರೆ. ಇವಾಗ ದಾದಾ ಅಣ್ಣವ್ರನ್ನ ಸಾಯ್ಸಕ್ ಹೊರಟಾಗ ಅವರಪ್ಪ ಸಮಾಧಾನ ಮಾಡಿ ಶತ್ರುಗಳನ್ನ ಟೈಮ್ ನೋಡ್ಕೊಂಡು ಟೈಟ್ ಮಾಡ್ಬೇಕು ಅಂತ ಬುದ್ಧಿವಾದ ಹೇಳ್ತಾರೆ. ಇವಾಗ ಅಣ್ಣವ್ರಿಗೆ ಏಟ್ ಆಗಿರೋದಕ್ಕೆ
ಮಾಡೋದಕ್ಕೆ ಕಾವ್ ತಗೊಂತ ಇದ್ದಾರೆ. ಇದನ್ನ ನೋಡಿ ನೀವು ಬ್ಲೋ ಜಾಬ್ ಅನ್ಕೋಬೇಡಿ, ಇದು ಆಗಿನ ಕಾಲದ ರೊಮ್ಯಾನ್ಸ್, ಅಂತದೇನು ನಡೆದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ತೂಗುದೀಪ್ ಅವರು ದಾದನ್ ಮೇಲೆ ರೇಗ್ತಾರೆ, 2 ಲೋಡ್ ಗಂಧದ ಮರ ಕಳಿಸ್ತೀನಿ ಅಂತ ಹೇಳಿ ಇನ್ನೂ ಕಳ್ಸಿಲ್ಲ ಅಂತ. ಅದಕ್ಕೆ ದಾದ ಫಾರೆಸ್ಟ್ ಆಫೀಸರ್ ಅದನ್ನ ಸೈಕ್ ಮಾಡ್ಬಿಟ್ರು. ನೀವು 4-5 ದಿನ ಟೈಮ್ ಕೊಡಿ ಅಂತ ಕೇಳ್ತಾರೆ. ಅಷ್ಟ್ರಲ್ಲಿ ಜಾನಿ, ನಮ್ಗಂತಾನೆ ಕೆಡ್ಡ ಆಪರೇಷನ್ ಮಾಡಿದ್ದಾರೆ, ಆನೆಗಳ ದಂತ ಎಲ್ಲ ನಿಮ್ಗೆ ಆರಾಮಾಗಿ ಸಿಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಅಣ್ಣವರು ಮುದುಕರಿಗೆ ಸ್ವೀಟ್ ವಾರ್ನಿಂಗ್ ಕೊಡ್ತಾರೆ, ಈ ಜಾಗ ಹುಷಾರಾಗಿ ನೋಡ್ಕೊಳಕ್ ಹೇಳ್ತಾರೆ, ಏನೋ ಸೌಂಡ್ ಬರುತ್ತೆ ಅಂತ ಅಲ್ಲಿಂದ ಹೊರಡ್ತಾರೆ. ಇವಾಗ ಈ ತ್ರಿಮೂರ್ತಿಗಳು ಮುದುಕರನ್ನು ಹೊಡೆದಿ ಆ ಜಾಗನ ಕಬ್ಜಾ ಮಾಡ್ಕೊಂತಾರೆ. ನೆಕ್ಸ್ಟ್ ಅಣ್ಣವರು ಫಾಲೋ ಮಾಡ್ಕೊಂತ ಹೋಗ್ಬೇಕಾದ್ರೆ ಮೋಹಿನಿ ವೇಷದಲ್ಲಿ ಯಾರು ಅಲ್ಲ ಹೀರೋಯಿನ್ ಇರ್ತಾಳೆ. ಇವಾಗ ದಾದ ಇವಳನ್ನ ಬ್ಲಾಕ್ ಮೇಲ್ ಮಾಡಿ ಸೆಲೆಲ್ ಕೂಡ ಹಾಕ್ತಾರೆ. ಇವಾಗ ಬೇರೆ ದೇಶದಿಂದ ಪ್ರಾಣಿಗಳನ್ನ ಇಂಪೋರ್ಟ್ ಮಾಡಿಸ್ಕೊಂಡಿರ್ತಾರೆ. ನರಸಿಂಹಣ್ಣ ಅದನ್ನ ಚೆಕ್ ಇನ್ ಮಾಡ್ಕೊಂತಾರೆ. ಇನ್ಫಾರ್ಮೇಶನ್ ದಾದಂಗ್ ಗೊತ್ತಾಗುತ್ತೆ. ಹುಡುಗರಿಗೆ ಹೇಳ್ತಾರೆ ಪ್ರಾಣಿಗಳನ್ನೆಲ್ಲ ಆಚೆ ಬಿಟ್ಬಿಡಿ, ಊರವರೆಲ್ಲ ಕೇಸ್ಕೊಳ್ಳಿ. ಅಮ್ಮ ಹೂವ ಎತ್ಕೊಂಡ್ ಬರ್ತಾಳೆ ಮಾಮೂನ್ ಕೊಡಕ್ಕೆ, ಅದಕ್ಕೆ ಅವ್ರ ಅಮ್ಮ ಹೊರಗಡೆ ಹೋಗೈತೆ ಅಂತ ಹೇಳಿ ನೀರ್ ತರಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅರ್ಧ ಊರ್ ಬಾಗ್ಲು ಆಗೋದಂದ್ರೆ ಇದೇನೆ. ಪ್ರಾಣಿಗಳು ಬಂದಿದ್ದಕ್ಕೆ ಎಲ್ಲರೂ ಸೈಕ್ ಆಗ್ಬಿಟ್ಟಿರ್ತಾರೆ. ಇವಾಗ ಅಣ್ಣವ್ರು ಬರ್ತಾರೆ, ಆದಷ್ಟು ಪ್ರಾಣಿಗಳನ್ನ ಹಿಡ್ಕೊಂತಾರೆ. ಹುಡುಗರಿಗೆ ಕಿರ್ಚಿ ಕರೀತಾರೆ ಬಲೆ ತರಕ್ಕೆ. ಅದನ್ನ ಕೇಳಿಸ್ಕೊಂಡಿದ್ದ ಅಮ್ಮು ಮಾಮ ಬಂದೈತೆ ಅನ್ಬಿಟ್ಟು ಮನೆ ಒಳಗಡೆ ಬರ್ತಾಳೆ. ನೋಡಿದ್ರೆ ಸಿಂಹ ಆಲ್ರೆಡಿ ಮನೆ ಒಳಗಡೆ ಕೂತಿರುತ್ತೆ, ಅವಳನ್ನ ಸಾಯಿಸ್ಬಿಡುತ್ತೆ. ನೆಕ್ಸ್ಟ್ ಅಂತಕ್ರಿಯೆ ನಡೆಸ್ತಾರೆ. ನೆಕ್ಸ್ಟ್ ಸೀನು ಅಣ್ಣವರು ಕಾರ್ಗೆ ನೀರು ಕುಡಿಸ್ತಾ ಇರ್ತಾರೆ. ದಾದಾ ಬಂದು ಮೇ ಹೆಲ್ಪ್ ಅಂತ ಕೇಳ್ತಾರೆ. ಅದಕ್ಕೆ ಅಣ್ಣವರು ಇಲ್ಲ ದ್ಯಾವ್ರ ಆಗಿತ್ತು ಅಷ್ಟೇ, ಸರಿ ಹೋಯ್ತು ಅಂತ ಹೇಳ್ತಾರೆ. ಅವಾಗ ವೆಂಕಟಪ್ಪ ಅವರು ನಮ್ಮ ಹತ್ರ ಬೇಜಾನ್ ಆಸ್ತಿದೆ, ಜುಜ್ಬಿ 1000 ಎಕರೆಗೆ ನಾವೆಂತಕ್ರಿ ಸರ್ಕಾರಕ್ಕೆ ಮೋಸ ಮಾಡ್ಬೇಕು ಅಂತ ಹೇಳ್ತಾರೆ. ಕಾರ್ ಬೆನೆ ತಿಳಿಸಿದ ತಕ್ಷಣ ಒಬ್ರು ಮುಖ ಒಬ್ರು ನೋಡ್ಕೊಂತಾರೆ. ವೆಂಕಟಪ್ಪರು ಅಲ್ಲಿಂದ ಓಡ್ಬಿಡ್ತಾರೆ. ಅಮ್ಮ ಅವರು ತಲೆ ಸುತ್ತಿ ಬಿದ್ದೋಯ್ತಾರೆ. ವೆಂಕಟಪ್ಪನ ಸ್ವಲ್ಪ ದಿನದಿಂದ ಸೈಕ್ ಆಗಿರ್ತಾರೆ. ದಾದಾ ಬಂದ್ ಕೇಳಿದಾಗ ನೀನ್ ಹೇಳಿದ್ ಕರೆಕ್ಟೇ, ಮೊಳಕೆಲೆ ಕಿತ್ತಾಕ್ಬೇಕಿತ್ತು ಅಂತ ಹೇಳ್ತಾರೆ. ಇವಾಗ್ಲೂ ಕಾಲ ಮಿಂಚಿಲ್ಲ, ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ, ಮೇಲಿಂದ ಸೀಮೆಣ್ಣೆ ಡ್ರಮ್ ನ ಚಲ್ಲಿ ಅದಕ್ಕೆ ಬೆಂಕಿ ಹಾಕೋದು ಅಂತ ಹೇಳಿ ನಗಾಡ್ತಾರೆ. ಇವಾಗ ಕಲ್ಪನಾ ಅವರು ಲವ್ ಅಂತ ಹೇಳಿ ಮಕ್ಕರ್ ಮಾಡಿ ಅವನ್ನ ಒಳಗಡೆ ಕರೆಸಿ ತಲೆ ಒಂದಿಕ್ಕಿ ಅಲ್ಲಿಂದ ಆಚೆ ಬರ್ತಾರೆ. ಜೊತೆಗೆ ಅವ್ರ ತಮ್ಮನ್ನು ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಯ್ತಾರೆ. ಇವಾಗ ಅಣ್ಣವರು ಯಾಕಮ್ಮ ಏನಾಯ್ತು ಅಂದಾಗ ಅವ್ರಮ್ಮ ಒಂದ್ ಘಟನೆ ಹೇಳ್ತಾರೆ. ಇದಕ್ಕಿಂತ ಮುಂಚೆ ವೆಂಕಟಪ್ಪ 2 ಸಲ ಗಾಬರಿ ಆಗಿದ್ದು, ಅಣ್ಣವ್ರ ತಾಯಿ ತಲೆ ಸುತ್ತ ಬಿದ್ದಿದ್ದು, ಎಲ್ಲದಕ್ಕೂ ಒಂದ್ ಸ್ಟೋರಿ ಇದೆ, ಹೇಳ್ತೀನಿ ಕೇಳಿ. ಅಣ್ಣವ್ರ ಅಪ್ಪ ಫಾರೆಸ್ಟ್ ಆಫೀಸರು, ವೆಂಕಟಪ್ಪ ಸಾಧಾರಣ ಗಾರ್ಡ್, ಹಲ್ಕ ಕೆಲಸ ಮಾಡ್ತಿರ್ತಾನೆ, ಅದಕ್ಕೆ ಪೊಲೀಸ್ಗೆ ಇಟ್ಕೊಟ್ಟಿರ್ತಾರೆ. 5 ವರ್ಷ ಶಿಕ್ಷೆ ಕೂಡ ಆಗತ್ತೆ. ಜೈಲಿಂದ ಸಾಯಿಸ್ಬೇಕು ಅಂತ ಬರ್ತಾನೆ, ಇನ್ನೇನ್ ಸಾಯಿಸ್ಬೇಕು ದಾದಾ ಕಂಡ್ಬಿಡ್ತಾರೆ. ವೆಂಕಟಪ್ಪಂಗ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ, ದಾದನೇ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಯ್ತಾನೆ. ಇವಾಗ ಫೋಟೋ ತೋರಿಸಿ ಗಲ್ಲದ ಮೇಲೆ ಮಚ್ಚೆ ಇರೋದ್ನ ಹೇಳಿ ಆನಂದ್ ನಿನ್ ತಮ್ಮ ಅಂತ ಹೇಳ್ತಾರೆ. ಇವಾಗ ಹೀರೋಯಿನ್ ಎಲ್ಲಾ ವಿಷಯ ಹೇಳ್ಬಿಡ್ತಾಳೆ. ಅವ್ರ ತಮ್ಮನ್ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಿದ್ದು, ಸ್ಮಗ್ಲಿಂಗ್ ಮಾಡ್ತಾ ಇದ್ದಿದ್ದು ಎಲ್ಲ ದಾದಾ ಮತ್ತೆ ವೆಂಕಟಪ್ಪ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಅಣ್ಣವರು ಅವ್ರ ಅಮ್ಮಂಗೆ ಆನಂದ್ನ ಮರ್ತ್ಬಿಡಮ್ಮ, ನಾನು ಇಷ್ಟು ವರ್ಷ ಕಷ್ಟಪಟ್ಟು ಯಾಕೆ ಕಳ್ಳರನ್ನ ಹಿಡಿಬೇಕು ಅಂತಿದ್ನೋ ಆ ಕಳ್ಳನೇ ಆನಂದ್ ಅಂತ ಹೇಳ್ತಾರೆ. ಹೀರೋಯಿನ್ ಕರ್ಕೊಂಡ್ ಬಂದಿರ್ತಾರೆ, ಅವರು ಅದೇ ಹೇಳ್ತಾರೆ. ಕೊನೆಗೆ ಅಣ್ಣವರು ತಪ್ಪು ಮಾಡಿದೋ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಅಲ್ಲಿಂದ ಹೊರಟ್ಬಿಡ್ತಾರೆ. ನೆಕ್ಸ್ಟ್ ಜಾನಿ ಚಿರತೆಗೆ ಟ್ರ್ಯಾಪ್ ಮಾಡಿರ್ತಾನೆ, ಅದಕ್ಕೆ ತಕ್ಕನಂಗೆ ಚಿರತೆ ಬಿದ್ದೋಗುತ್ತೆ. ನಿಯರ್ ಬೈ ಅಣ್ಣವ್ರು ಹೋಗ್ಬೇಕಾದ್ರೆ ಯಾರೋ ಒಬ್ಬ ಗಂಧದ ಮರ ಕಡಿತವ್ರೆ ಅಂತ ಹೇಳ್ತಾನೆ. ಅದನ್ನ ಹುಡ್ಕೊಂಡು ಅಣ್ಣವ್ರು ಹೋದಾಗ ಹಿಂದೆಯಿಂದ ಜಾನಿ ತಳ್ಬಿಡ್ತಾನೆ. ಅಣ್ಣವ್ರು ಜಸ್ಟ್ ಮಿಸ್ ಆಯ್ತಾರೆ. ಎಷ್ಟೇ ಸಾಹಸ ಮಾಡಿದ್ರು ಜಾನಿ ಅಣ್ಣವರು ಹೆಂಗೋ ಮಾಡಿ ಬಚಾವ್ ಆಯ್ತಾರೆ. ಮತ್ತೆ ಜಾನಿ ಸ್ಲಿಪ್ ಆಗಿ ಬಿದ್ದೋಯ್ತಾನೆ. ಅಣ್ಣವ್ರು ಅವನ್ನ ಕಾಪಾಡ್ತಾರೆ. ಆಮೇಲೆ ಅಣ್ಣವರು ಬುದ್ಧಿವಾದ ಹೇಳ್ತಾರೆ, ಸಾಯಿಸೋಂತ ತಪ್ಪು ನಾನು ಏನ್ ಮಾಡಿದೀನಿ, ನಾವು ಕಾಡನ್ನ ಬೆಳೆಸ್ಬೇಕು, ನಾಡನ್ನ ಉಳಿಸ್ಬೇಕು. ಅವಾಗ ಜಾನಿಗೆ ಜ್ಞಾನೋದಯ ಆಗುತ್ತೆ, ಅಣ್ಣವ್ರಿಗೆ ಸಾಥ್ ಕೊಡ್ತಾನೆ. ಇವಾಗ ಜಾನಿ ಸೀದಾ ಮಾಲಿರ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋರ್ನೆಲ್ಲಾರನ್ನೂ ಸಾಯಿಸ್ತಾರೆ. ನರಸಿಂಹಣ್ಣ ಅಂಡ್ ಗ್ಯಾಂಗು ಹಂಗೆ ನುಗ್ತಾರೆ. ಇವಾಗ ಇವ್ನು ಹಿಂದೆಯಿಂದ ಅಟ್ಯಾಕ್ ಮಾಡ್ತಾನೆ. ಜಾನಿ ನೋಡ್ಬಿಟ್ಟು ಅಣ್ಣವ್ರನ್ನ ಕಾಪಾಡ್ತಾನೆ. ಆಮೇಲೆ ಅಣ್ಣವರು ಇವನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇವಾಗ ಪ್ರಭಾಕರ್ ಅಣ್ಣ ಹಿಂಗೋ ತಪ್ಪಿಸ್ಕೊಂಡ್ಬಂದು ದಾದಂಗೆ ವಿಷಯ ಮುಟ್ಟಿಸ್ತಾರೆ. ಇವಾಗ ದಾದಾ ಸೀದಾ ಅಣ್ಣವ್ರ ಮನೆಗೆ ಬರ್ತಾರೆ. ಅವ್ರ ಅಮ್ಮ ಖುಷಿಲೇ ಇರ್ತಾರೆ, ಅದ ದಾದಾ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಇದನ್ನೆಲ್ಲ ಹೀರೋಯಿನ್ ನೋಡ್ತಿರ್ತಾರೆ. ಸೀದಾ ಎತ್ಕೊಂಡು ಹೋಗಿ ಅಣ್ಣವ್ರಿಗೆ ಹೇಳ್ತಾರೆ. ಅಣ್ಣವ್ರು ಸೀದಾ ಕಾಡಿಗೆ ಹೋಗ್ತಾರೆ. ಗುರು, ನಾನು ಇವಾಗ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಇದ್ದೀನಿ, ನಾನು ಎಷ್ಟೇ ಬಿಡಿಸಿಳಿದ್ರು ಅದು ಸೈಕ್ ಅನ್ಸಲ್ಲ. ಫುಲ್ ಕ್ಲೈಮ್ಯಾಕ್ಸ್ ಸೀನ್ ನೀವು ನೋಡ್ಬೇಕು. ಅಣ್ಣವರು ದಾದಂಗೆ ನಾವಿಬ್ರು ಅಣ್ಣ ತಮ್ಮಂದಿರು, ಇವರೇ ನಿಮ್ ತಾಯಿ ಅಂದ್ರು. ದಾದಾ ನಂಬ ಸ್ಟೇಜ್ ಅಲ್ಲಿ ಇಲ್ಲ. ಎಷ್ಟೋ ವಾದ ವಿವಾದಗಳು ನೋಡಿದ್ರು ಅಣ್ಣವ್ರು ಕಾಂಪ್ರಮೈಸ್ ಒಪ್ಕೊಂತಲ್ಲ. ದಾದಾ ಸೀಮೆಣ್ಣೆ ಡ್ರಮ್ ತಳ್ಳಕ್ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಅಣ್ಣವರು ಶೂಟ್ ಮಾಡ್ತಾರೆ. ದಾದಾ ಗನ್ ಎತ್ಕೊಳ್ಳೋ ಟೈಮಲ್ಲಿ ಇನ್ನೊಂದ್ಸಲಿ ಶೂಟ್ ಮಾಡ್ತಾರೆ. ಅಷ್ಟಾದ್ರೂ ದಾದಾ ಮತ್ತೆ ಬೆಂಕಿ ಎತ್ಕೊಂಡೋಗಿ ಹಾಕಕ್ ಹೋಗ್ತಾರೆ. ಅಣ್ಣವರು ಅವ್ರ ಮೇಲೆ ಬಿದ್ದಿ ಹೊಡೆದು ಬೆಂಕಿನ ಹಾರಿಸ್ತಾರೆ. ಇವಾಗ ವೆಂಕಟಪ್ಪ ಅವ್ರು ಎಂಟ್ರಿ ಕೊಡ್ತಾರೆ. ಕಟ್ ಬೆಚ್ಚಕ್ ಬಿಡಲ್ಲ. ಸರಸ್ವತಮ್ಮ ಅವ್ರೆ ಅನ್ಬಿಟ್ಟು ಫ್ಲಾಶ್ ಬ್ಯಾಕ್ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಆವಾಗ 12 ವರ್ಷದ ವೇಷ ಆದ್ರೆ ನನ್ಗೆ 24 ವರ್ಷ ಅಂತ ಹೇಳಿ, ನಿಮ್ ಯಜಮಾನ್ರೇನೋ ಇಡೀ ವಂಶ ಸತ್ಯಹರೀಶನ ತುಂಡು ಅನ್ನಂಗ್ ಆಡ್ತಿದ್ರು, ಇವಾಗ ಅದೇ ತುಂಡ ಕರ್ಕೊಂಡ್ಬಂದು ತುಕಾಲಿ ಕೆಲಸ ಮಾಡಿಸಿ ತಲೆ ಇಡಿಸಿ ತಲೆ ಒರೆಸಿ ಬೆಳೆಸಿದೀನಿ. ತಮ್ಮನ್ನ ಅಣ್ಣ ಸಾಯಿಸ್ತಾ, ಅಣ್ಣನ ನಾನ್ ಸಾಯಿಸ್ತೀನಿ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ಅಶೋಕ ಎದ್ದೆಗೆ ಹೊಡಿಯೋದು. ಇವಾಗ ವೆಂಕಟಪ್ಪಂದು ಕೇಲ್ಕತಂ ನಾಟಕ್ ಬಂದ್. ಅರ್ಬೇರ್ಕೆ ಜೀವ ಇರುತ್ತೆ, ಕೊನೆಗೂ ಅಮ್ಮ ಅಂತ ಕರೀತಾರೆ, ಅಣ್ಣ ಅಂತಾರೆ. ಕ್ರೇಜಿ ಆಕ್ಟಿಂಗ್ ಗುರು. ಆ ನೋವಲ್ಲಿ ಅಣ್ಣ ಒಳ್ಳೆ ಕೆಲಸ ಮಾಡಿದ್ಯಾ ಅಷ್ಟೆಲ್ಲ ಮಾತಾಡ್ತಾರೆ. ಆ ನೋವಿನ ಜೊತೆಗೆ ಆಕ್ಟಿಂಗ್ ಗಾಡ್ ಲೆವೆಲ್. ನೆಕ್ಸ್ಟ್ ಸೀನ್ ಅಲ್ಲಿ ಅಣ್ಣವ್ರನ್ನ ಪ್ರಶಂಸಿಸ್ತಾರೆ, ರಿವಾರ್ಡ್ ಕೊಡ್ತಾರೆ. ಅಲ್ಲಿಗೆ ಈ ಫಿಲಮ್ ಮುಗಿಯುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಫಿಲಮ್ ಜೊತೆಗೆ ಬರ್ತೀನಿ. ಗುಡ್ ಬೈ.